ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹತ್ಯೆಗೆ ಹುನ್ನಾರ ಮಾಡಲಾಗಿದೆ. ಸ್ವಾಮೀಜಿಯನ್ನ ಸಾಯಿಸಲು ವಿಷಪ್ರಾಶನ ಮಾಡಿದ್ದಾರೆ. ಈ ರೀತಿಯಾಗಿ ಗಂಭೀರವಾದ ಆರೋಪವನ್ನ ಮಾಡಿರೋದು, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದವರು. ಯುವಕರು ಅಂದ್ರೆ ಇಬ್ಬರು ಮುಸ್ಲಿಂ ಯುವಕರು ಅಡುಗೆ ಮನೆಗೆ ಹೋಗಿ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಸ್ವಾಮೀಜಿ ಆಸ್ಪತ್ರೆಗೆ ಸೇರಿದ್ದು ಫುಡ್ ಪಾಯ್ಸನ್ ನಿಂದ. ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದವರು ಗಂಭೀರ ಆರೋಪ ಮಾಡಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ನನ್ನ ಹತ್ರ ಹೇಳಿದ್ದಾರೆ. ಮುಸ್ಲಿಂ ಯುವಕರನ್ನು ಸ್ಥಳೀಯ ಭಕ್ತರು ಪ್ರಶ್ನೆ ಮಾಡಿದ್ದಾರೆ. ಭಕ್ತರೇ ನನಗೆ ಮಾಹಿತಿ ಕೊಟ್ಟಿದ್ದು ಅಂತ ಬೆಲ್ಲದ್ ಇದೀಗ ಆರೋಪವನ್ನ ಮಾಡಿದ್ದಾರೆ. ಇದೀಗ ಅವರಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವ ವಿಚಾರವನ್ನ ಇದೀಗ ಹೇಳಿದ್ದಾರೆ ಅರವಿಂದ್ ಬೆಲ್ಲದವರು. ಇದನ್ನ ನನ್ನ ಹತ್ರ ಹೇಳ್ಕೊಂಡಿದ್ದು ಜಯ ಮೃತ್ಯುಂಜಯ ಶ್ರೀಗಳೇ. ಇಬ್ಬರು ಮುಸ್ಲಿಂ ಯುವಕರನ್ನ ಕೂಡ ಸ್ಥಳೀಯ ಭಕ್ತರು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಭಕ್ತರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮುಸ್ಲಿಂ ಯುವಕರು ಅಡುಗೆ ಕೋಣೆಗೆ ಹೋಗಿ ಬಂದ ಮೇಲೆ ಇವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಅರವಿಂದ್ ಬೆಲ್ಲದವರು ಹೇಳ್ತಿದ್ದಾರೆ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿ ಅವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಇವತ್ತು ಸ್ವಾಮೀಜಿ ಅವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥ ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ನಾ ಸಂದರ್ಭದಾಗ ಹೇಳ. ಅವ್ರೈತಲ್ಲ ಸ್ವಾಮೀಜಿ ಅವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷೆಗಳಿಲ್ಲ. ನೀವು ಒಂದು ಬಿಟ್ಟು 10 ಸ್ವಾಮೀಜಿಯವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗುರುತಿಡಿಯೋದು ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತಿಸೋದಿಲ್ಲ. ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೇತಾ ಇರೋರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು. ಸಮಾಜದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಮಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಮಸುಂಡಿ, ಈಗ ವಿಷಪ್ರಾಶನ ಮಾಡಲಾಗಿದೆ, ಅವರನ್ನು ಒಂದು ಪ್ರಾಣ ತೆಗೆಯುವಂತಹ ಅಥವಾ ಅವರನ್ನು ಮುಗಿಸುವ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಅರವಿಂದ್ ಬೆಲ್ಲದವರು ಗಂಭೀರ ಆರೋಪ ಮಾಡಿದ್ದಾರೆ. ಸಣ್ಣ ವಿಚಾರ ಅಲ್ಲ, ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾದ ವಿಚಾರ. ಅವರು ಒಂದು ವೇಳೆ ಆ ರೀತಿಯಾಗಿ ಆಗಿದ್ದಿದ್ರೆ ಇದೀಗ ಸ್ವಾಮೀಜಿಗಳ ಆರೋಗ್ಯ ಯಾವ ರೀತಿಯಾಗಿದೆ, ಈ ಒಂದು ಗಂಭೀರ ಆರೋಪವನ್ನ ಯಾಕೆ ಮಾಡಿದ್ದಾರೆ, ಅದಕ್ಕೆ ಏನಾದರೂ ಸಾಕ್ಷ್ಯ ಇದೆಯಾ? ನವಿತಾ, ಇಲ್ಲೇನು ಆಸ್ಪತ್ರೆಗೆ ಏನು ದಾಖಲಾಗಿದ್ರು ಸ್ವಾಮೀಜಿಗಳು, ಅದೇ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದರು. ಅದಾದ ನಂತರ ನಿನ್ನೆ ಅವರು ಸ್ವಾಮೀಜಿಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇದೀಗ ಏನು ಹುಬ್ಬಳ್ಳಿಗೆ ಬಂದಂತಹ ಅರವಿಂದ್ ಬೆಲ್ಲದವರು ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನು ಸ್ವಾಮೀಜಿಗಳನ್ನ ಒಂದು ಮುಗಿಸುವಂತಹ ಹುನ್ನಾರವನ್ನು ಯಾರೋ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿಯೇ ಏನು ಅನ್ಯ ಕೋಮಿನ ಯುವಕರು ಇಲ್ಲೇನು ಮಠಕ್ಕೆ ಅಲ್ಲಿ ಸುತ್ತಾಡಿಕೊಂಡು ಅಲ್ಲಿ ಏನು ಅಡುಗೆ ಕೋಣೆಯಲ್ಲಿ ಹೋಗಿ ಬಂದ ನಂತರ ಈ ರೀತಿಯ ಒಂದು ಘಟನೆ ನಡೆದಿದೆ. ಅಂದರೆ ವಿಷಪ್ರಾಶನ ಮಾಡಲಾಗಿದೆ, ಅವರು ಸೇವಿಸುವಂಥ ಆಹಾರದಲ್ಲಿ ವಿಷ ಹಾಕಲಾಗಿದೆ. ಹಾಗಾಗಿನೇ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೆಲ್ಲವೂ ಸಹ ಏನು ಕಾಂಗ್ರೆಸ್ ನಾಯಕರ ಹುನ್ನಾರ ಇದೆ ಅನ್ನೋ ಒಂದು ಆರೋಪ ಮಾಡಿದರೆ, ಪರೋಕ್ಷವಾಗಿ ಇಲ್ಲೇನು ಏನು ಕಾಶಪ್ಪನವರಿದ್ದಾರೆ, ವಿಜಯಾನಂದ ಕಾಶಪ್ಪನವರು ಏನು ಟ್ರಸ್ಟ್ ಅಧ್ಯಕ್ಷರಿದ್ದಾರೆ, ಅವ್ರ ವಿರುದ್ಧ ಆರೋಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಹ ಆರೋಪ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಹೋರಾಟನ ಹತ್ತಿಕ್ಕಲಿಕ್ಕೆ 2A ಮೀಸಲಾತಿ ಹೋರಾಟನ ಹತ್ತಿಕ್ಕಲಿಕ್ಕೆ ಸ್ವಾಮೀಜಿಗಳನ್ನ ಬಲಿ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಅವ್ರದ್ದಾಗಿದೆ. ಹಾಗಾಗಿ ಆದರೆ ಅಂಥವ್ರನ್ನ ನಾವು ಯಾವುದೋ ಸಮಾಜ ಬಿಡಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಜೊತೆಗೆ ಸ್ವಾಮೀಜಿಗಳು ಪರ್ಯಾಯ ಸ್ವಾಮೀಜಿಗಳ ನೇಮಕ ವಿಚಾರದಲ್ಲೂ ಸಹ ಅವ್ರು ಮಾತಾಡಿದ್ದಾರೆ. ಯಾರನ್ನೇ ನೇಮಕ ಮಾಡಿಕೊಳ್ಳಿ, ಆದರೆ ನಾವು ಸ್ವಾಮೀಜಿ ಅಂತ ಗುರುತಿಸೋದು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಗಂಭೀರ ವಿಚಾರ ಅಂತಲೇ ಹೇಳ್ಬೋದು. ಸ್ವಾಮೀಜಿಗಳು ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಅವ್ರಿಗೇನು ಫುಡ್ ಪಾಯ್ಸನ್ ಆಗಿ ನಂತರ ಆಸ್ಪತ್ರೆಗೆ ದಾಖಲಾದ ವಿಚಾರ ಭಕ್ತರಲ್ಲೇ ಆತಂಕಕ್ಕೀಡು ಮಾಡಿಕೊಟ್ಟಿತ್ತು. ಇದೀಗ ಖುದ್ದು ಏನು ಅರವಿಂದ್ ಬೆಲ್ಲದವರು ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿರೋದು ಒಂದು ರೀತಿಯಲ್ಲಿ ಒಂದು ತಲ್ಲಣ ಮೂಡಿಸಿದೆ ಅಂತ ಹೇಳ್ಬೋದು. ನವಿತಾ, ಶಿವರಾಮ್ ಮಸುಂಡಿ, ಏನೇ ಇರಲಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರಲಿ ಅಥವಾ ಈ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳ ಇದ್ರೂ ಕೂಡ ಒಬ್ಬರ ಪ್ರಾಣ ತೆಗೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ಅಂತಹ ಒಂದು ಶಕ್ತಿಗಳು ಇದೆಯಾ ಅಥವಾ ಮನಸ್ಸು ಮಾಡಲಾಗಿದೆಯಾ? ಇದ್ರ ಬಗ್ಗೆ ಏನಾದರೂ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರಾ ಅವರು, ಹೇಗೆ? ಅಥವಾ ಭಕ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರಾ, ಹೇಗೆ? ಇಲ್ಲಿ ಏನಂದ್ರೆ ಸ್ವಾಮೀಜಿಗಳೇ ಈ ರೀತಿಯ ಒಂದು ಅಂದರೆ ಇಬ್ಬರು ಮುಸ್ಲಿಂ ಯುವಕರು ಬಂದಿದ್ರು, ಅಲ್ಲಿ ನನ್ನ ಅಡುಗೆ ಕೋಣೆಗೆ ಹೋಗಿದ್ರು. ಅದಾದ ನಂತರ ಏನು ನಾನು ಸೇವನೆ ಮಾಡಿದಂಥ ಫುಡ್ ಇರುತ್ತೆ, ಏನು ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ
ಅಂದರೆ ಈ ರೀತಿ ಒಂದು ಸ್ವಾಮೀಜಿಗಳನ್ನ ಒಂದು ಕೊಲೆ ಅಂದರೆ ಅವ್ರನ್ನ ಮುಗಿಸುವಂತಹ ಹುನ್ನಾರ ನಡೆದಿದೆ. ಹಾಗಾಗಿ ನಾವು ಅಂದರೆ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಮಾತಾಡಿಲ್ಲ, ಆದರೆ ನಮ್ಮ ಮಠದ ಭಕ್ತರೇ ಅವ್ರನ್ನ ನೋಡ್ಕೊಳ್ತಾರೆ ಅನ್ನೋ ಒಂದು ಮಾತು ಹೇಳಿದರೆ, ಪರೋಕ್ಷವಾಗಿ ಅಂದರೆ ಈಗ ಯಾರ್ಯಾರು ಅದರ ಹಿಂದಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಆ ಯುವಕರನ್ನು ಸಹ ಈಗಾಗಲೇ ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಠದ ಭಕ್ತರು ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸ್ವಾಮೀಜಿಗಳೇ ಏನಾದರೂ ದೂರು ಕೊಟ್ಟರೆ ಖಂಡಿತ ಅದು ಮುಂದಿನ ಕ್ರಮ ಆಗುತ್ತೆ. ನವಿತಾ, ಓಕೆ, ಈಗ ಅರವಿಂದ್ ಬೆಲ್ಲದವರು ಈ ರೀತಿಯಾಗಿ ಹೇಳ್ತಾರೆ, ಆದರೆ ಇದು ಆ ಥರದ ಏನೂ ಇಲ್ಲ, ಸುಮ್ಮನೆ ನಾಟಕ ಅನ್ನುವಂತಹ ವಿಚಾರವನ್ನು ಅವರು ಹಾಸ್ಪಿಟಲೈಸ್ ಆಗಿದ್ದೇ ನಾಟಕ ಅನ್ನೋದನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ರು. ಇವತ್ತು ಕೂಡ ಈಗಾಗಲೇ ಈ ವಿಚಾರವನ್ನು ಅವರು ದಾವಣಗೆರೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಈ ಒಂದಷ್ಟು ರೀತಿಯ ಷಡ್ಯಂತ್ರಗಳ ವಿಚಾರವನ್ನು ವಿಜಯಾನಂದ ಕಾಶ್ಯಪ್ಪನವರು. ಸೊ ಇದೀಗ ಏನೆಲ್ಲ ಆಗ್ತಾ ಇದೆ ಮಠದಲ್ಲಿ? ಒಟ್ಟಾರೆ ಏನು ಯಾವಾಗ ಮಠಕ್ಕೆ ಟ್ರಸ್ಟ್ಗೆ ಏನು ಬೀಗ ಹಾಕಿದ್ರು, ಬೀಗ ಹಾಕಿದ ನಂತರ ಬೀಗ ಒಡೆದು ಏನು ಒಳ ಹೋಗಿದ್ರು ಮತ್ತು ಕಂಪ್ಲೇಂಟ್ ಆಯಿತು, ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಆ ಸಂಘರ್ಷ ಒಂದು ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಮತ್ತು ಅಂದರೆ ಈಗೇನು ಪಂಚಮಶಾಲಿ ಟ್ರಸ್ಟ್ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಏನು ಬಿಕ್ಕಟ್ಟು ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿರುಕಾಗಿದೆ. ಜೊತೆಗೆ ಏನು ಸಂಘರ್ಷಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ಇಲ್ಲಿ ಒಂದು ಮೇಲ್ನೋಟಕ್ಕೆ ಇಲ್ಲಿ ಏನಂದರೆ ಮಠದ ಏನು ಪಂಚಮಸಾಲಿ ಟ್ರಸ್ಟ್ ಒಂದು ಕಡೆ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳು ಮತ್ತೊಂದು ಕಡೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸಿದ್ರು ಸಹ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. BJP ನಾಯಕರೆಲ್ಲರೂ ಸಹ ಜಯಮೃತ್ಯುಂಜಯ ಸ್ವಾಮೀಜಿಗಳ ಭೇಟಿ ಮಾಡಿ ಒಂದು ಅವರ ಆರೋಗ್ಯ ವಿಚಾರಣೆ ಮಾಡಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ನಾಯಕರಾದಂತಹ ವಿಜಯಾನಂದ ಕಾಶ್ಯಪ್ಪನವರು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಅವರೇ ಈಗ ಏನು ಪರ್ಯಾಯ ಒಂದು ಪೀಠಾಧಿಪತಿಗಳು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಇಲ್ಲಿ ಟ್ರಸ್ಟು ಮತ್ತು ಸ್ವಾಮೀಜಿಗಳು ಮತ್ತೊಂದು ಕಡೆ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ಥರ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದು ತಾರಕಕ್ಕೇರುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನವಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿ ಅವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಇವತ್ತು ಸ್ವಾಮೀಜಿ ಅವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥದ್ದು ಕೆಟ್ಟ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ BJP ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರೇ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ನೀವೊಂದು ಆರೋಪವನ್ನ ಮಾಡಿದ್ರೆ, ಅಂದ್ರೆ ವಿಚಾರವನ್ನ ನೀವು ಹೇಳಿದ್ರೆ, ಅಲ್ಲಿ ವಿಷಪ್ರಾಶನ ಮಾಡಿಸುವಂತಹ ಒಂದು ವಿಚಾರಗಳು ನಡೆದಿದೆ ಸ್ವಾಮೀಜಿಯವರಿಗೆ, ಸ್ವಾಮೀಜಿ ಇದನ್ನ ನಮ್ಮ ಜೊತೆ ಹೇಳ್ಕೊಂಡ್ರು ಅಂತ ಹೇಳಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿಗಳು ಸಿಕ್ಕಿದೆ ಸರ್ ನಿಮ್ಗೆ? ಏನು ಮಾಹಿತಿ ಇಲ್ಲ, ನಾನು ಏನು ಹೇಳಿದ್ದೇನೆ ಅದು ನನಗೆ ಗೊತ್ತಿದ್ದ ವಿಷಯನ ಹೇಳಿದ್ದೇನೆ ಈಗ ಆಲ್ರೆಡಿ. ಅಂದ್ರೆ ಸರ್, ಆ ವಿಷಪ್ರಾಶನ ಮಾಡುವಂತ ಕೆಲಸಗಳು ಅಲ್ಲಿ ಆಗಿತ್ತಾ, ಹೇಗೆ, ಯಾರು ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ, ಅಂದ್ರೆ ಊಟಕ್ಕೆ ಏನಾದ್ರು ಬೆರೆಸಿದ್ರಾ, ಹೇಗೆ? ಅದು ಅಲ್ಲಿ 2 ಮುಸ್ಲಿಂ ಹುಡುಗರು ಅವರು ಸಂಬಂಧ ಇಲ್ದವ್ರು ಅವ್ರ ಮಠದಲ್ಲಿ ಬಂದು ಜಬರ್ದಸ್ತಿ ಸೇರ್ಕೊಂಡ್ರಂತ. ಅವ್ರು ಬಂದು ಏನಂದ್ರೆ ಯಾವಾಗ ಅಂದ್ರೆ ಇತ್ತೀಚೆಗೆನಾ ಅಥವಾ ಇತ್ತೀಚೆಗೆ ಅದೇನು ಮಠ ಕಿಲ್ಲಿ ಹಾಕಿದ್ರು. ಆಮೇಲೆ ಅಲ್ಲೇ ಮಠ ಕಿಲ್ಲಿ ಹಾಕಿ ಸ್ವಾಮೀಜಿ ಅವ್ರ ಊರಲ್ಲಿ ಇರುದಿಲ್ಲ, ಅವ್ರ ಪ್ರವಾಸ ಭಾಳ ಮಾಡ್ತಾರ, ಹಂಗಾಗಿ ಮಠಕ್ಕೆ ಕಿಲ್ಲಿ ಹಾಕ್ತೇವೆ ಅಂತ ಹೇಳಿ ಅವ್ರ ಟ್ರಸ್ಟ್ ಅವ್ರನ್ನ ಕಿಲ್ಲಿ ಹಾಕಿದ್ರು. ಅದಕ್ಕೆ ಅದಾದ್ಮೇಲೆ ಸ್ವಾಮೀಜಿ ಅವ್ರ ಐತಲ್ಲ ಊರಿಂದ ಬರ್ಬೇಕಾದ್ರೆ ಕಿಲ್ಲಿ ಹಾಕ್ಯಾರ ಅಂತ ಗೊತ್ತಾದಕ್ಕೂ ಅಲ್ಲಿ ಊರಿನ ಜನ ಎಲ್ಲ ಇಲ್ಲ ಸ್ವಾಮೀಜಿ ಬನ್ರಿ ಅದನ್ನ ಕಿಲ್ಲಿ ನಾವು ತೆಗಿತೇವೆ ಅಂತ ಹೇಳಿ ಅಲ್ಲೇ ಜೋರ್ ಮಾಡಿ ಅದನ್ನ ಕಿಲ್ಲಿ ತೆಗಿಸಿ ಸ್ವಾಮೀಜಿ ಅವ್ರನ್ನ ಅಲ್ಲಿ ಕರೆದ್ರು. ಸ್ವಾಮೀಜಿ ಅವ್ರನ್ನ ಕರ್ಕೊಂಬಂದ್ರು ಮಠಕ್ಕೆ. ಅದಾದ್ಮೇಲೆ 1-2 ಹುಡುಗರು ಅಲ್ಲಿ ಮುಸ್ಲಿಂ ಹುಡುಗರನ್ನ ಅವ್ರು ಬಂದ್ರಂತ. ಅಲ್ಲಿ ಅವ್ರು ಬಂದೈತಲ್ಲ ಮಠದಲ್ಲಿ ಹೋಗ್ಕೊಂಡು ಅಲ್ಲಿ ಮಠದಾಗ ಯಾರು ಬರ್ತಾರ ಯಾರಿಲ್ಲ ಅವ್ರ ಹೆಸರು, ಫೋನ್ ನಂಬರು ಮತ್ತ ವಾಹನಗಳ ಸಂಖ್ಯೆ ಅದು ನಂಬರ್ದು ಬರ್ಕೋದು ಅದನ್ನೆಲ್ಲ ಮಾಡಾಕತ್ತ. ನೀವ್ ಯಾರಪ್ಪ ಅಂತ ಅನ್ಕೋ, ಇಲ್ಲ ನಮ್ಗೆ ಟ್ರಸ್ಟ್ ಅವ್ರು ಕಳ್ಸ್ಯಾರ ಅಂತ ಹೇಳಿ ಅವರು ಜೋರ್ ಮಾಡಿ ಏನಾದ್ರು ಯಾರ ಮಾತು ಕೇಳ್ದಂಗೆ ತಮ್ಮ ಕೆಲಸ ತಾವು ಮಾಡಾತಿದ್ರಂತ. ಅದಾದ್ಮೇಲೆ ಅವರು ಅಡ್ಗೆ ಮನೆಯೊಳಗೆ ಹೋಗಿದ್ದು ಯಾರ ನೋಡಿ ಅವ್ರಿಗೆ ಅಡ್ಗೆ ಮನೆಯಿಂದ ಹೊರಗೆ ಹಾಕ್ಯಾರ, ನಿಮ್ದು ಅಡ್ಗೆ ಮನೆಗೆ ಏನ್ ಕೆಲಸ ಏನ್ ಮಾಡಕ್ ಹೋಗಿದ್ರಿ ಅಂತ ಹೇಳಿ. ಅದಾದ್ಮೇಲೆ ಸ್ವಾಮೀಜಿ ಅವ್ರದ್ದು ಊಟನೂ ಆಗೈತಿ. ಊಟ ಆದ್ಮೇಲೆ ಸ್ವಾಮೀಜಿ ಅವ್ರಿಗೆ ಅದ ಅಸ್ತವ್ಯಸ್ತ ಆಗೈತಿ. ಅವಾಗ ಸ್ವಾಮೀಜಿ ಅವ್ರು ನನಗೆ ಫೋನ್ ಮಾಡಿದ್ರು, ಯಾಕೋ ನನಗೆ ಹಿಂಗ ಹೆಚ್ಚು ಕಡಿಮೆ ಆಗೈತಿ, ಅಡ್ಗೆ ಮನೆಯೊಳಗೆ ಅವ್ರಿಬ್ಬರು ಹುಡುಗರು ಹೋಗಿದ್ರಂತ, ಏನ್ ಮಾಡ್ಯಾರೋ ಏನೋ ಗೊತ್ತಿಲ್ಲ, ಏನ್ ಹಾಕ್ಯಾರೋ ಗೊತ್ತಿಲ್ಲ, ನಂದು ಪೂರ್ತಿ ಅಸ್ತವ್ಯಸ್ತ ಅನ್ಸಾತೈತಿ ಅಂತ ಹೇಳಿ. ಆಯ್ತು ಹಾಗಾದ್ರೆ ನೀವು ದವಾಖಾನೆಗೆ ಇಮಿಡಿಯೇಟ್ಲಿ ತೋರಿಸ್ರಿ, ನಾವು ಬರ್ತೇವೆ ಅಂತ ಹೇಳಿ ನಾನು ಸ್ವಾಮೀಜಿ ಅವ್ರಿಗೆ ದವಾಖಾನೆಗೆ ಹಾಕಿದ್ದು ಮಾಡಿದ್ದೆ. ದವಾಖಾನೆಯಾಗ ICUದಾಗ ಅಡ್ಮಿಟ್ ಆದ್ರ ಅಲ್ಲಿ ಸ್ವಾಮೀಜಿ. ಆದ್ಮೇಲೆ ಈಗ ಸ್ವಲ್ಪ ಚೇತರಿಸ್ಕೊಂತಿದ್ದಾರೆ. ಈಗ ನಾವೇನು ಹೆಚ್ಚದ ಬಗ್ಗೆ ಮಾತಾಡಕ್ ಹೋಗಿಲ್ಲ, ಯಾಕಂದ್ರೆ ಜಸ್ಟ್ ಹೆಂಗದ್ರಿ ಏನಂತ ಹೇಳ್ತಾ
ಮಾತಾಡಿ ಬಂದೇವಿ. ಒಂದ್ 3-4 ದಿನ ಹೋದ್ಮೇಲೆ ಈಗ ಮಾತಾಡ್ಬೇಕು ಈಗ ಅದ್ರ ಬಗ್ಗೆ ಡಿಸ್ಕಷನ್. ಈಗ ಅರವಿಂದ್ ಬೆಲ್ಲದವರಿಗೆ ಸ್ವಾಮೀಜಿಗಳಿಗೂ ಒಂದಷ್ಟು ಅನುಮಾನ ಇದೆ. ಇದೊಂದು ಸಣ್ಣ ವಿಚಾರ ಅಲ್ಲ. ಒಂದು ವೇಳೆ ವಿಷಪ್ರಾಶನ ಆಗಿದ್ರೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ, ಅಥವಾ ಬೇರೆ ತಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಇರೋದು ಬೇರೆ. ಆದ್ರೆ ವಿಷಪ್ರಾಶನ ಮಾಡಿ ಸಾಯಿಸುವಂತ ಪ್ರಯತ್ನಗಳಾದ್ರೆ ಅದು ಸಣ್ಣ ವಿಚಾರ ಅಂತೂ ಅಲ್ಲ, ಗಂಭೀರ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಭಾಳ ಗಂಭೀರ ವಿಚಾರ. ಅದಕ್ಕೆ ಸ್ವಾಮೀಜಿ ಅವ್ರು ಸ್ವಲ್ಪ ಇದು ಆದ್ಮೇಲೆ ಅವ್ರದ್ದು ವಿಚಾರ ತಿಳ್ಕೊಂಡು ಅದ್ರ ಮುಂದೆ ಏನ್ ಮಾಡ್ಬೇಕಂತ ನಾವು ಡಿಸ್ಕಸ್ ಮಾಡ್ತೇವೆ, ವಿಚಾರ ಮಾಡ್ತೇವೆ. ಅಂದ್ರೆ ಈಗ ಸದ್ಯಕ್ಕೆ ಏನ್ ಕಂಪ್ಲೇಂಟ್ ಕೊಡೋದು ಅಥವಾ ಆತರ ತನಿಖೆಗೆ ಏನಾದ್ರು ನೀವು ಆಗ್ರಹ ಮಾಡ್ತೀರಾ? ಇಲ್ಲ, ತನಿಖೆ ಅಂತೂ ಆಗಬೇಕ್ರಿ ಅದು. ಆದ್ರೆ ಈಗ ಸ್ವಾಮೀಜಿ ಅವರು ಆರಾಮಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ. ಅವ್ರು ಮಾನಸಿಕವಾಗಿ ನೊಂದಿದಾರ ಹೇಗೆ ವಿಚಾರಗಳೆಲ್ಲ ಆದ್ಮೇಲೆ ಸ್ವಾಮೀಜಿ ಅವರು? ಬಹಳ ನೊಂದ್ಕೊಂಡಿದ್ದಾರೆ, ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ CCTVಗಳು ಏನಾದ್ರು ಇದೆಯಾ ಅಡಿಗೆ ಮನೆಯಲ್ಲಿ? ಯಾಕಂದ್ರೆ ಈ ತರ ಹೋದ್ಮೇಲೆ ಏನಾದ್ರು ಆಯ್ತು ಅನ್ನೋದಕ್ಕೆ ಏನಾದ್ರು? ಏನಿಲ್ಲ, ಮೊದ್ಲು ಇದ್ದಿದ್ದು CCTV ಎಲ್ಲ ತೆಗ್ದಾರಂತ. ಈಗನ ಇವ್ರು ತಮ್ಗ ಇಂತ ನಮ್ಮ CCTV ಹಾಕ್ತಾವಂತ ಬೇರೆ CCTV ಹಾಕ್ಯಾರ ಇವ್ರ. ಅವ್ ಬಂದ್ ಬೇರೆ ಕ್ಯಾಮ್ರಾದು ಫಿಟ್ ಮಾಡಿ ಹೋಗ್ಯಾರಂತ. ಈಗ ಅದ್ರಾಗ ಏನ್ ಇವ್ ರೆಕಾರ್ಡ್ ಆಗೈತೋ ಇಲ್ಲೋ ನೋಡ್ಬೇಕು ಏನಾಗಿದೆ. ಅಂದ್ರೆ ಇವರು ಫುಡ್ ಅದನ್ನ ತೆಗೆದುಕೊಂಡ್ಮೇಲೆ ಬೇರೆ ಯಾರಾದ್ರೂ ತಗೊಂಡಿರ್ಲಿಲ್ವಾ ಅಥವಾ ಬೇರೆ ಯಾರು ತಿಂದಿರ್ಲಿಲ್ವಾ ಸ್ವಾಮೀಜಿಗಳಲ್ಲಿ ಬಿಟ್ಟು? ಏನದ ನಮ್ಗ ಎನ್ಕ್ವೈರಿ ಮಾಡಿಲ್ರಿ ನಾವು. ಯಾಕಂದ್ರೆ ಹಿಂಗ ಸ್ವಾಮೀಜಿ ಅವ್ರದ್ದು ಆಗೈತೆ ಅಂತ ಅವ್ರಾಗೆ ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿದೆ ಹೆಚ್ಚು ಕಡಿಮೆ ಅಂತೇಳಿ. ಓಕೆ ಓಕೆ, ಧನ್ಯವಾದಗಳು ಅರವಿಂದ್ ಬೆಲ್ಲದವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪಂಚಮಸಾಲಿ ಪೀಠದಲ್ಲಿ ಅನೇಕ ಚಟುವಟಿಕೆಗಳು ನಡೀತಿವೆ. ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ಅಂತ ಹೇಳಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು. ದಾವಣಗೆರೆ ವೀರಶೈವ ಶಿವಾಚಾರ್ಯರ ಸಮ್ಮೇಳನದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಈಗಾಗಲೇ 5 ಪೀಠಗಳ ಪೀಠಾಧ್ಯಕ್ಷರು ಬಂದಿದ್ದಾರೆ. ದೊಡ್ಡ ಸಮಾಗಮವೇ ನಡೆದಿದೆ, ಸಮಾವೇಶ ನಡೀತಾ ಇದೆ. 15 ವರ್ಷಗಳಿಂದ ಇದಕ್ಕಾಗಿ ಕಾಯ್ತಾ ಇದ್ದಂತಹ ದಿನ ಇವತ್ತು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡುತ್ತಾ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಪಂಚಮಸಾಲಿ ಪೀಠದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ಚಟುವಟಿಕೆಗಳು ಅಲ್ಲಿ ನಡೀತಾ ಇವೆ, ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ಅಂತ ಹೇಳಿದ್ದಾರೆ. ದಾವಣಗೆರೆಯ ವೀರಶೈವ ಶಿವಾಚಾರ್ಯರ ಸಮ್ಮೇಳನದಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ ಸಂಸ್ಕೃತಿಯನ್ನ, ನಮಗೆಲ್ಲ ಭ್ರಾತೃತ್ವವನ್ನ, ಧರ್ಮದ ಪಾಲನೆಯನ್ನ ಕಲಿಸಿದಂತ ಪಂಚಪೀಠಾಧೀಶ್ವರರು ಮತ್ತೆ ಇತಿಹಾಸವನ್ನ ಮಾಡಲು ಹೊರಟಿದ್ದಾರೆ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ಬಹುತೇಕ ಇತಿಹಾಸ ಇದೆ. ಇತಿಹಾಸವನ್ನ ಮುಂದುವರಿಸಿ ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಪಂಚಪೀಠಾಧೀಶ್ವರರು ಅಂದ್ರೆ ಕೇವಲ ವೀರಶೈವ ಲಿಂಗಾಯತಕ್ಕೆ ಅಷ್ಟೇ ಜಗದ್ಗುರುಗಳಲ್ಲ, ಇಡೀ ಭಾರತ ಪ್ರಪಂಚಕ್ಕೆ ಮತ್ತು ಕನ್ನಡ ನಾಡಿಗೆ ಇವತ್ತು ಜಗದ್ಗುರುಗಳು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮನ್ನ ಒಡೆದಾಡೋದಕ್ಕೆ ಹೊರಟಿದ್ದಾರೆ, ಆದ್ರೆ ನಮ್ಮನ್ನ ಕೂಡಿಸೋದಕ್ಕೆ ಹೊರಟಿಲ್ಲ ಬಂಧುಗಳೇ, ಕೂಡಿಸೋದಕ್ಕೆ ಹೊರಟಿಲ್ಲ. ಆದ ಕಾರಣ ನಾವು ಏನು ವೀರಶೈವ ಲಿಂಗಾಯತರು ಅಂತ ನಾವು ಹೇಳ್ಕೊತೀವಿ, ಎದಿ ತಟ್ಟಿ ಹೇಳ್ಕೊಳ್ಳೋದಷ್ಟೇ ಅಲ್ಲ, ನುಡಿದಂತೆ ನಡೆಯುವಂಥದ್ದನ್ನು ಕೂಡ ಕಲ್ತ್ರೆ ಮಾತ್ರ ನಾವು ನಿಜವಾಗದ ವೀರಶೈವ ಲಿಂಗಾಯತರು. ಆ ಉಪದೇಶಗಳು ಬಹಳ ಸರಳವಾಗಿ ಸಿಗ್ತಾವ. ಆ ಉಪದೇಶದ ನಂತರ ನಡೆಯುವಂತ ಮಾನವನು ಕೂಡ ಭೂಮಿ ಮೇಲೆ ಇರುವಂತಾಗ ಅದನ್ನ ನಡೆಸುವಂತ ಶಕ್ತಿಗಳು ನಮ್ಮ ಹತ್ರ ಇದ್ದಾವೆ. ಆ ಶಕ್ತಿಯನ್ನು ನಂಬಿ ನಾವು ಮುಂದೆ ನಡೆಯುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಸ್ಕೃತಿಯನ್ನ, ನಮಗೆಲ್ಲ ಭ್ರಾತೃತ್ವವನ್ನ